ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡ್ತಿರೋ ಸಿನಿಮಾ ಅಂದ್ರೆ ಅದು ಲ್ಯಾಂಡ್ ಲಾರ್ಡ್. ದುನಿಯಾ ವಿಜಯ್, ರಚಿತಾ ರಾಮ್ ಸ್ಕ್ರೀನ್ ಶೇರ್ ಮಾಡಿರುವ ಈ ಸಿನಿಮಾ ಕನ್ನಡ ಮಣ್ಣಿನ ಕತೆ ಹೊತ್ತು ಸಂವಿಧಾನದ ಬಗ್ಗೆ ಸಂದೇಶ ನೀಡಿದೆ. ಸಿನಿಮಾ ಜನವರಿ 23ರಂದು ಅದ್ಧೂರಿಯಾಗಿ ತೆರೆ ಕಂಡಿದೆ. ಅಷ್ಟೇ ಅಲ್ಲದೆ ಈ ಸಿನಿಮಾಗೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಿದೆ. ಈ ಮಧ್ಯೆ ಇದೀಗ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ಬಿಜಿಎಸ್ ಹಾಗೂ ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ವೀಕ್ಷಿಸಿ ದುನಿಯಾ ವಿಜಯ್ ಮತ್ತು ರಚಿತಾ ರಾಮ್ ನಟನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರು ದುನಿಯಾ ವಿಜಯ್ ಅಭಿನಯಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ನಮ್ಮ ಮಣ್ಣಿನ ಕಥೆಯ ಸಿನಿಮಾ ಇದು. ವಿದ್ಯಾಭ್ಯಾಸ ಎಷ್ಟು ಮುಖ್ಯ, ಹಲವಾರು ವಿಷಯಗಳನ್ನ ಈ ಸಿನಿಮಾ ಮೂಲಕ ಪ್ರೇಕ್ಷಕರಿಗೆ ಸಂದೇಶ ಕೊಟ್ಟಿದ್ದಾರೆ ಎಂದು ಚಿತ್ರತಂಡವನ್ನ ಹಾಡಿ ಹೊಗಳಿದ್ರು. ಇನ್ನು ನಿರ್ಮಾಪಕ ಸತ್ಯಪ್ರಕಾಶ್ ಕೂಡ ಸಿನಿಮಾಗೆ ಸಿಕ್ತಿರುವ ರೆಸ್ಪಾನ್ಸ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ದುನಿಯಾ ವಿಜಿ ಏನು ಅಭಿನಯ ಮಾಡಿದರೆ ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಬಗ್ಗೆ ಎಲ್ಲ ತಿಳಿದಿರ್ತಕ್ಕಂಥದ್ದೇ. ಲ್ಯಾಂಡ್ ಲಾರ್ಡ್ ಅಂತ ಏನೋ ಒಂದು ಮೂವಿ ಮಾಡಿದರೆ ಅದು ಕನ್ನಡ ತುಂಬ ಅರ್ಥಗರ್ಭಿತವಾಗಿದೆ. ಯಾಕೆಂದರೆ ಹೊಲ ಹುಳುವನೇ ಒಡೆಯ ಅಂತ ಆ ಕಾಲದಲ್ಲಿತ್ತು. ಯಾರು ಒಬ್ಬ ಯಜಮಾನ ಹಳ್ಳಿ ಪ್ರದೇಶದಲ್ಲಿರ್ತ ಅವನು ಮುಷ್ಟಿಯಲ್ಲಿರ್ತಿತ್ತು ಎಲ್ಲ ಜಮೀನು. ಆ ಜಮೀನನ್ನು ಯಾವ ರೀತಿ ತಗೋಬೇಕು ಅನ್ನೋ ಚಿತ್ರೀಕರಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಏನು ಒಂದು ವಿದ್ಯಾಭ್ಯಾಸ ಯಾವ ರೀತಿ ಕೊಟ್ಟರೆ ಒಂದು ಹಳ್ಳಿ ಗ್ರಾಮ ಒಬ್ಬ ವಿದ್ಯಾರ್ಥಿ ಒಬ್ಬ ಎಜುಕೇಷನ್ ಪಡೆದ್ರೆ ಏನಾಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಯಾಕೆಂದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಹಳ್ಳಿಗೆ. ಒಂದು ಭೂಮಿ ಒಂದು ಎಕರೆ 2 ಎಕರೆ ಇದ್ದರೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ರೈತನಿಗೆ. ಅಥವಾ ಒಬ್ಬ ಹಳ್ಳಿ ಪ್ರದೇಶದಲ್ಲಿ 1 ಎಕರೆ ಇದ್ದರೂ ಅವನು ತುಂಬ ಚೆನ್ನಾಗಿರ್ತಾನೆ. ಹಾಗೆ ಒಂದು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಏನು ನಿರ್ಮಾಪಕರು ಇದ್ದಾರೆ ಅವರು ನನಗೆ ತುಂಬ ಪರಿಚಯ ಇದ್ದರು. ಸಾರಥಿ ಮೂವಿ ಮಾಡುವಾಗಲಿಂದಲೂ ಸಹ ನನಗೆ ಪರಿಚಯ ಇದ್ದರು. ಇವತ್ತು ಈ ಚಿತ್ರೀಕರಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರೊಳಗೂ ವಿಜಯ ಅಭಿನಯ ಹೇಳಲಿಕ್ಕೆ ಅದು ಇನ್ನೂ ಬಹಳ ಚೆನ್ನಾಗಿ ಬಂದಿದೆ. ಅವ್ರ ಅಭಿನಯ ಈ ಕರ್ನಾಟಕದ ಜನತೆಗೆ ಏನು ಕೊಟ್ಟಿದ್ದಾರೆ ಅಭಿನಯ ಅನ್ನೋದನ್ನು ಎಲ್ಲರೂ ಕಲಾವಿದ ಅಂದ ತಕ್ಷಣ ಎಲ್ಲರೂ ಕಲಾವಿದರಾಗಕ್ಕಾಗಲ್ಲ. ಅವರಲ್ಲಿ ಆದ ಒಂದು ಒಳಗಡೆ ಒಂದು ಶಕ್ತಿ ಇರ್ತದೆ, ಕಲಾವಿದನ ಶಕ್ತಿ. ಆ ಕಲಾವಿದನಿಗೆ ಜಾತಿ ಇಲ್ಲ. ಆ ಜಾತಿ ಇಲ್ಲ ಅನ್ನೋದನ್ನು ತೋರಿಸಿರೋದೇ ನಮ್ಮ ಲಾರ್ಡ್ ಏನಿದೆ ಅದು ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಯಾಕೆಂದರೆ ಮಾತಾಡೋರಿಗೆ ತುಂಬ ಈಸಿ ಆಗ್ತಾ ಇತ್ತು. ಇವತ್ತು ಈ ಮೂವಿ ನೋಡಿ ನಾನು ತುಂಬ ನಮ್ಮ BGS ಸಂಸ್ಥೆ ಏನಿದೆಯೋ ಆ ಸಂಸ್ಥೆಯಿಂದ ಎಲ್ಲರೂ ಬಂದು ಇವತ್ತು ನೋಡಿದ್ದಾರೆ. ಈ ಸಂಸ್ಥೆ ಅದೇ ರೀತಿ ಏನು ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಮಾಡೋದೇ ನಮ್ಮ ಕರ್ನಾಟಕ ಜನತೆಗೆ ಬೇಕಾಗಿರ್ತಕ್ಕಂಥದ್ದು. ಯಾವುದೇ ಮೂವಿ ಬಂದರೂ ಯಾವುದೋ ಕನ್ನಡ, ತೆಲುಗು, ಹಿಂದಿ, ಇಲ್ಲಿಯ ಮಲಯಾಳಂ ಎಲ್ಲ ಹೋಗ್ತಾರೆ. ಇವತ್ತು ಕನ್ನಡಕ್ಕೋಸ್ಕರ ಮುಡುಪಾಗಿಟ್ಟು ಇವತ್ತು ಹಳ್ಳಿ ಜನಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ದುನಿಯಾ ವಿಜಯ್ ಅವರು ತೋರಿಸಿದ್ದಾರೆ. ಅವ್ರಿಗೆ ಈ ಚಿತ್ರ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ವಿದ್ಯಾರ್ಥಿಗಳು ಈ ಸಿನಿಮಾ ನೋಡೋ ಹಂಗೆ, ಸ್ಪೆಷಲಿ ಕಾಲೇಜ್ ವಿದ್ಯಾರ್ಥಿಗಳು ಈ ಸಿನಿಮಾ ನೋಡೋ ಹಂಗೆ ಪೂಜ್ಯ ಗುರುಗಳು ಕರೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಎಲ್ಲ ಕಾಲೇಜ್ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತಾರೆ. ಅದೊಂದು ನಮಗೆ ಖುಷಿ ವಿಷಯ. ಥ್ಯಾಂಕ್ ಯು. ಎಲ್ಲ ನಮ್ಮ ಸಂಸ್ಥೆ ಏನು BGS ಇಲ್ಲೇ 15-20 ಸಾವಿರ ಜನ ಇದ್ದಾರೆ. ಅವರಿಗೆಲ್ಲ ಎಜುಕೇಷನ್ ಒಂದು ಕಡೆ ಆದರೆ ಇಂಥ ಸಂವಿಧಾನವೂ ಅವರಿಗೆ ತಿಳಿದಿರಬೇಕಾಗ್ತದೆ. ಯಾವ ರೀತಿ ತಿಳಿಬೇಕು ಅಂತ ವಿಜಿ ಬಂದು ಹೇಳಿದ್ದಾರೆ. ಆ ಸಂಸ್ಥೆ ಎಲ್ಲ ಸ್ವಾಮೀಜಿಯವರುಗಳಾಗಲಿ, ನೆಕ್ಸ್ಟು ವಿದ್ಯಾರ್ಥಿಗಳಾಗಲಿ, ಡಾಕ್ಟ್ರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲರನ್ನೂ ಕಳಿಸ್ಕೊಡ್ತೀವಿ. ಈ ಮೂವಿ ಇನ್ನೂ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ವಿದ್ಯಾರ್ಥಿಗಳು ಈ ಸಿನಿಮಾ ನೋಡೋ ಹಂಗೆ ಶ್ರೀ ನಮ್ಮ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಾನು ಈ ಸಿನಿಮಾವನ್ನು ಯಾಕೆ ಮಾಡಿದೆ, ಏನಕ್ಕೆ ಮಾಡಿದೆ ಅನ್ನೋದಕ್ಕೊಂದು ಉದಾಹರಣೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶಿಲ್ಪಿ. ಇವತ್ತು ಯಾವುದೇ ಒಂದು ವರ್ಗಕ್ಕಾಗಲಿ ಅಥವಾ ಒಂದು ಜನಾಂಗಕ್ಕಾಗಲಿ ಒಂದು ಪಂಗಡಕ್ಕಾಗಲಿ ಈ ಸಂವಿಧಾನ ರೂಪಿಸಿಲ್ಲ. ಇವತ್ತು ಈ ಒಂದು ಸಂವಿಧಾನ ಮಾಡಿರೋದ್ರಿಂದ ಈ ಒಂದು ಕರ್ನಾಟಕದ ಒಬ್ಬ ಮಣ್ಣಿನ ಮಗ ಕೆಂಪುಕೋಟೆಯ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಯಿತು. ಇವತ್ತು ಏನು ನಮ್ಮ ಗಾಣಿಗ ಸಮಾಜದ ಒಬ್ಬ ನರೇಂದ್ರ ಮೋದಿಜಿಯವರು ನಮ್ಮ ಅತ್ಯುನ್ನತ ಒಬ್ಬ ಪ್ರಧಾನಮಂತ್ರಿ ಇವತ್ತು ಆಗಬೇಕಾದ್ರೆ ಈ ಒಂದು ಸಂವಿಧಾನ ಕಾರಣ. ಆದ್ದರಿಂದ ಈ ಸಂವಿಧಾನಕ್ಕೆ ಒತ್ತು ಕೊಟ್ಟು ಇದು ಯಾವುದೇ ಒಂದಲ್ಲ. ತಮಗೆಲ್ಲರಿಗೂ ಗೊತ್ತಿದೆ, ಬಡವರು ಎಲ್ಲ ಜನಾಂಗದಲ್ಲಿದ್ದಾರೆ. ಲಿಂಗಾಯತ ವೀರಶೈವರಲ್ಲಿದ್ದಾರೆ, ಬ್ರಾಹ್ಮಣರಲ್ಲಿದ್ದಾರೆ,
ಆಮೇಲೆ ಒಕ್ಕಲಿಗರಲ್ಲಿದ್ದಾರೆ, ಕುರುಬ ಸಮುದಾಯ ಎಲ್ಲ ವರ್ಗದ ಸಮುದಾಯದವರು ಇದ್ದಾರೆ. ಅದು ದೌರ್ಜನ್ಯಕ್ಕೊಳಗಾದ, ಶೋಷಣೆಗೊಳಗಾದವರ ಒಂದು ಅಸ್ತಿತ್ವದ ಒಂದು ಈ ಸಂವಿಧಾನದ ಶಿಲ್ಪಿ ಮಾಡಿರೋಂಥ ಒಂದು ಸಂವಿಧಾನದ ಆಶಯಕ್ಕೋಸ್ಕರ ಈ ಒಂದು ಸಿನಿಮಾ ಮಾಡಿದೆ. ನಾನೇ ಕೇಳ್ಕೊಳ್ಳೋದಿಷ್ಟೇ, ಇವತ್ತು ತುಳಿತಕ್ಕೊಳಗಾದವರ ದಮನೀಯರ ಒಂದು ಶೋಷಣೀಯ ಕತೆ ಇವತ್ತು ಈ ಒಂದು ಇದರಲ್ಲಿ ನಮ್ಮ ದುನಿಯಾ ವಿಜಯ್ ಅವರು